ಮಕ್ಕಳಲ್ಲಿ ಕಂಡುಬರುವ ಮಾನಸಿಕ ಸಮಸ್ಯೆಗಳು ಈ ಕುರಿತು ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಮನೋವೈದ್ಯಕೀಯ ವಿಭಾಗದ ಪ್ರೊಫೆಸರ್ ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಭಾಗ್ಯವತಿ ಎಚ್ಡಿ ಅವರೊಂದಿಗೆ ಮಾತುಕತೆ ಕೇಳೋಣ. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಕೇಳುಗರೆ, ಇವತ್ತು ನಮ್ಮ ಜೊತೆಗೆ ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಮನೋವೈದ್ಯಕೀಯ ವಿಭಾಗದ ಪ್ರೊಫೆಸರ್ ಮತ್ತೆ ಮುಖ್ಯಸ್ಥರಾಗಿರುವ ಡಾಕ್ಟರ್ ಭಾಗ್ಯವತಿ ಎಚ್ಡಿ ಅವರಿದ್ದಾರೆ. ಡಾಕ್ಟರ್ ಭಾಗ್ಯವತಿ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಡಾಕ್ಟ್ರೆ, ಮಕ್ಕಳ ಮನೋವೈದ್ಯರು ತುಂಬಾ ಕಡಿಮೆ. ಅದರಲ್ಲೂ ಮಕ್ಕಳಲ್ಲಿ ಏನಾದ್ರು ಸಮಸ್ಯೆ ಇದೆಯಾ ಅಂತಲೇನೆ ಕೇಳುವ ಜನನೂ ಇದ್ದಾರೆ. ಅವರಿಗೆಂತದ್ರಿ ಮಾನಸಿಕ ಸಮಸ್ಯೆ, ಪುಟಾಣಿಗಳು ಅಂತ ಹೇಳಿ. ಆದರೆ ಅವರಲ್ಲೂ ಬೆಳವಣಿಗೆ ಹಂತದಲ್ಲಿ ಅನೇಕ ತೊಂದರೆಗಳು ಕಾಣಿಸ್ತವೆ. ಅವರ ಮಾನಸಿಕ ಸ್ಥಿತಿ ಒಂದೇ ಥರ ಇರೋದಿಲ್ಲ, ಬೇರೆ ಬೇರೆ ಕಾರಣಗಳು. ಅದರಲ್ಲೂ ಬಹಳ ಮುಖ್ಯವಾಗಿ ಈ ಮಕ್ಕಳ ಬೆಳವಣಿಗೆ ಹಂತದಲ್ಲಿ ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ಸ್ ಅಂತ ಹೇಳಿ ಇತ್ತೀಚೆಗೇನು ಗಮನಕ್ಕೆ ಜಾಸ್ತಿ ಬರ್ತಾ ಇದೆ, ಆ ಡಿಸಾರ್ಡರ್ಸ್ ಅಥವಾ ಸಮಸ್ಯೆಗಳು ಕಂಡು ಬರ್ತಾ ಇದ್ದಾವೆ. ಏನಿದು ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ಸು? ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ ಅಂದ್ರೆ ಮಗು ಬೆಳೆಯೋ ಸಂದರ್ಭದಲ್ಲಿ ಆಗೋ ಮೆದುಳಿನ ಬೆಳವಣಿಗೆಯಲ್ಲಿ ಆಗೋ ತೊಂದರೆಯಿಂದ ಅವ್ರ ಬೆಳವಣಿಗೆಯಲ್ಲಿ ಚಟುವಟಿಕೆಗಳಲ್ಲಿ ತೊಂದರೆಗಳು ಕಂಡು ಬರುತ್ತೆ. ಅವರ ದೈಹಿಕ, ಮಾನಸಿಕ ಮತ್ತೆ ದೈನಂದಿನ ಚಟುವಟಿಕೆಗಳ ಮೇಲೆ ಪ್ರಭಾವ ಇದೆ. ಹೌದು ಸರ್. ಮಗುವಿನ ಮೆದುಳು ಬೆಳೆಯೋ ಹಂತ ಅಂದಾಗ ನಾವು ಅನ್ಕೋತೀವಿ ಹುಟ್ಟಕ್ಕಿಂತ ಮುಂಚೆನೆ ಮೆದುಳು ಬೆಳೆದ್ ಬಿಟ್ಟಿರುತ್ತೆ, ಆನಂತರ 3 ವರ್ಷದವರೆಗೆ ಬಹಳ ವೇಗವಾಗಿ ಬೆಳೆಯುತ್ತೆ, ಆಮೇಲೆ ನಿಧಾನ ಆಗತ್ತೆ ಅಂತ. ಹೌದಾ? ಹೌದು ಸರ್. ಮಗುವಿನ ಮೆದುಳಿನ ಬೆಳವಣಿಗೆ ನೋಡ್ಬೇಕು ಅಂದ್ರೆ ಮಗು ಹುಟ್ಟುವಾಗ ನಾವು ಹೇಳ್ತೀವಿ 25% ಆಫ್ ಅಡಲ್ಟ್ ಬ್ರೈನ್ ಡೆವಲಪ್ಮೆಂಟ್ ಹುಟ್ಟುವ ಮಗು ಆಗಲೇ ಅಡಲ್ಟೇ, 25% ಭಾಗ ಡೆವಲಪ್ ಆಗಿರುತ್ತೆ. ಇನ್ನ 2 ವರ್ಷ ಮಗು ಆಗ್ತಿದ್ದಂಗೆ 75% ಅಷ್ಟು ಅಡಲ್ಟ್ ಬ್ರೈನ್ ಡೆವಲಪ್ ಆಗುತ್ತೆ. ಇನ್ನು ಮಗು 5 ವರ್ಷ ರೀಚ್ ಆಗ್ತಿದ್ದಂಗೆ 90 ಭಾಗ ಬ್ರೈನ್ ಡೆವಲಪ್ಮೆಂಟ್ ಆಗಿರುತ್ತೆ. ಈ 5 ವರ್ಷದಲ್ಲಿ ನಾವು ಮಗುವಿನ ವಿವಿಧ ರೀತಿಯ ಬೆಳವಣಿಗೆಯನ್ನು ನಾವು ನೋಡ್ತೀವಿ. ಉದಾಹರಣೆ, ಮೋಟಾರ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ, ಸ್ಪೀಚ್ ಅಂಡ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ, ಸೋಷಿಯಲ್ ಅಂಡ್ ಎಮೋಷನಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಇದೇ ರೀತಿಯ ವಿವಿಧ ರೀತಿಯ ಬೆಳವಣಿಗೆಯ ರೂಪವನ್ನು ನಾವು ನೋಡಬಹುದು. ಸೊ ಅದಕ್ಕೆ ಸಂಬಂಧಪಟ್ಟಾಗಿ ಕೆಲವು ಡಿಸಾರ್ಡರ್ಗಳನ್ನು ನಾವು ಗುರುತಿಸ್ತೇವೆ. ಸೊ ಈಗ ಡಿಸಾರ್ಡರ್ಸ್ ಅನ್ನೋದಕ್ಕಿಂತ ಈ ಬೆಳವಣಿಗೆ ಹಂತದಲ್ಲಿ ನಾರ್ಮಲ್ ಅಥವಾ ಸಾಮಾನ್ಯ ಹಂತಗಳು ಅಂದರೆ ನಮ್ಗೆ ಗೊತ್ತಿರೋ ಹಾಗೆ ಮಗು ತೆವಳುತ್ತೆ, ಆಮೇಲೆ ಗುರುತಿಸುತ್ತೆ, ಮಾತಿಗೆ ಶುರು ಮಾಡುತ್ತೆ, ಆನಂತರ ಒಂದು ಹಂತದಲ್ಲಿ ಇಮಿಟೇಷನ್ ಅವೆಲ್ಲ ಭಾಷಾ ಬೆಳವಣಿಗೆಗೆ ಸಂಬಂಧಪಟ್ಟಿದ್ದು. ಇದು ಸಾಮಾನ್ಯ ಮಗುವಿನ ಸ್ಥಿತಿ. ಎಲ್ಲೋ ಒಂದು ಕಡೆ ತೊಂದರೆ, ಈ ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ ಅಂದಾಗ ಎಲ್ಲೋ ತೊಂದರೆ ಆಗಿದೆ ಅಂತ. ಏನು ನಾರ್ಮಲ್ ಮತ್ತು ತೊಂದರೆ ಇರುವ ಮಕ್ಕಳ ನಡುವಿನ ವ್ಯತ್ಯಾಸ ಅಂತ? ನಾರ್ಮಲ್ ಡೆವಲಪ್ಮೆಂಟ್ ನಾವೀಗ ಆಲ್ರೆಡಿ ನೀವು ಹೇಳಿದ್ರಿ, 3 ರಿಂದ 5 ತಿಂಗಳಲ್ಲಿ ಮಗು ಕತ್ ನಿಂತಿದ್ಯಾ, ಮುಗುಳ್ನಗೆ ಬೀರ್ತಾ ಇದೆಯಾ, ಅಥವಾ 6 ರಿಂದ 9 ತಿಂಗಳಲ್ಲಿ ಮಗು ಅಂಬೆಗಾಲ ಆಗ್ತಾ ಇದೆಯಾ, ಕೂತ್ಕೊಳ್ತಾ ಇದೆಯಾ, ನಮ್ಮನ್ನು ಇಮಿಟೇಟ್ ಮಾಡ್ತಾ ಇದೆಯಾ, ಟಾಟಾ ಬಾಯ್ ಬಾಯ್ ಅಂತ ಹೇಳ್ತಾ ಇದೆಯಾ. 10-15 ತಿಂಗಳು ಬರ್ತಿರುವಾಗೆ ಮಗು ನಡೆಯೋಕೆ ಶುರು ಮಾಡುತ್ತೆ, ಕೆಲವು ಶಬ್ದಗಳನ್ನು ಮಾತಾಡೋದಕ್ಕೆ ಶುರು ಮಾಡುತ್ತೆ. ಸೊ ಹೀಗೆ ವಿವಿಧ ರೀತಿಯ ಬೆಳವಣಿಗೆ ನಾವು ಹಂತಗಳನ್ನು ನೋಡ್ತಾ ಹೋಗ್ತೇವೆ. ಆದ್ರೆ ಈ ಬೆಳವಣಿಗೆನಲ್ಲೂ ಕೆಲವು ಮಕ್ಕಳಲ್ಲಿ ಹಿಂದೆ ಉಳಿಯೋದಕ್ಕೆ ಸಾಧ್ಯತೆ ಇರುತ್ತೆ. ಇದನ್ನ ನಾವೇನ್ ಹೇಳ್ತೀವಿ, ರೆಡ್ ಫ್ಲಾಗ್ ಸೈನ್ಸ್ ಅಂತ ಹೇಳ್ತೀವಿ, ಆರಂಭಿಕ ಚಿಹ್ನೆಗಳು. ಸೊ ಇವುಗಳನ್ನ ನಾವು ಗುರುತಿಸಿ ಮಕ್ಕಳನ್ನ ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ ನ ಗುರುತಿಸ್ತೇವೆ. ಅದರಲ್ಲಿ ಹಂತಗಳು ಇದ್ದಾವ ಅಥವಾ ಹೆಸರುಗಳು ಬೇರೆ ಇದ್ದಾವ? ಅದಕ್ಕೆ ಈ ನ್ಯೂರೋ ಡೆವಲಪ್ಮೆಂಟ್ ಡಿಸಾರ್ಡರ್ ಅನ್ನೋದನ್ನ 6 ವಿಭಾಗಗಳಾಗಿ ನಾವು ವಿಂಗಡಿಸ್ತೇವೆ. ಮೊದಲನೇದಾಗಿ ಬಂದು ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟಲ್ ಡಿಸಾರ್ಡರ್. ಇದು ಮಗುವಿನ ಬೌದ್ಧಿಕ ಬೆಳವಣಿಗೆಗೆ ಸಂಬಂಧಪಟ್ಟಿದ್ದು. ಸೊ ಈ ಮಕ್ಕಳಲ್ಲಿ IQ ಡೆವಲಪ್ಮೆಂಟ್ ಕಡಿಮೆ ಇರುತ್ತೆ. ಹೀಗಾಗಿ ಅವ್ರಿಗೆ ತಿಳುವಳಿಕೆ, ವಾತಾವರಣದನ್ನ ಅರ್ಥ ಮಾಡ್ಕೊಂಡು ಅದ್ರ ಪ್ರಕಾರ ಸ್ಪಂದಿಸೋದು, ಕಲಿಕಾ ಶಕ್ತಿ ಮತ್ತೆ ಸ್ವತಂತ್ರ ದೈನಂದಿಕ ಕಾರ್ಯಗಳನ್ನು ನಡೆಸೋದಕ್ಕೆ ಅವ್ರಿಗೆ ಕಷ್ಟ ಆಗ್ತಾ ಇರುತ್ತೆ. ಸೊ ಈ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಾಗ್ನಿಟಿವ್ ಡೆವಲಪ್ಮೆಂಟ್ ಅನ್ನೋದನ್ನ ನಾವು ಆನಂತರ ನೋಡ್ತೀವಿ. ಮೊದಲು ಅವ್ರಿಗೆ ಸ್ಪೀಚ್ ಡಿಲೇ ಆಗಿರ್ಬೋದು, ಮೋಟಾರ್ ಡಿಲೇ ಆಗಿರ್ಬೋದು, ಇಂಥದನ್ನ ನಾವು ಕಾಣ್ತಾ ಲಕ್ಷಣಗಳು ಅವು. ನಿಧಾನ ಮಾತು, ತೊದಲುವಿಕೆ ಅಥವಾ ಕಲಿಕೆಯಲ್ಲಿ ಹಿಂದೆ, ಇವೆಲ್ಲ ತಕ್ಷಣಕ್ಕೆ ಕಾಣಿಸುವಂತದ್ದು ಮೇಲ್ನೋಟಕ್ಕೆ. ಹೌದು. ಆನಂತರ ಮತ್ತೆ ನೀವು ಟೆಸ್ಟ್ಗಳು ಮಾಡಿದಾಗ ಗೊತ್ತಾಗತ್ತೆ. ಸೊ ಇದನ್ನ ನಾವು ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟಲ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಇದು ಒಂದು ತರದ್ದಾಯ್ತು. ಇನ್ನು ಎರಡನೇದಾಗಿ ನಾವು ಹೇಳ್ತೀವಿ ಲರ್ನಿಂಗ್ ಡಿಸಬಿಲಿಟಿ ಅಂತ. ಇದರಲ್ಲಿ ನಾವು ಕೇಳಿರ್ಬೋದು ಡಿಸ್ಲೆಕ್ಸಿಯಾ ಅಂತ ಕೇಳಿರ್ತೀವಿ. ಸೊ ಇಲ್ಲೇನಾಗುತ್ತೆ ಅಂದ್ರೆ ಮಕ್ಕಳು IQ ಡೆವಲಪ್ಮೆಂಟ್ ನಾರ್ಮಲ್ ಇರತ್ತೆ, ಅವ್ರಿಗೆ ಅರ್ಥ ಆಗುತ್ತೆ, ಅವ್ರಿಗೆ ದಿನನಿತ್ಯ ಕೆಲಸ ಕಾರ್ಯ
ಸ್ವಂತವಾಗಿ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ. ಆದ್ರೆ ಅವ್ರಿಗೆ ಕಲಿಕಾ ನ್ಯೂನ್ಯತೆ ಇರುತ್ತೆ. ಓದೋದಾಗ್ಲಿ, ಬರೆಯೋದಾಗ್ಲಿ, ಗಣಿತ ಲೆಕ್ಕನ ಅರ್ಥ ಮಾಡ್ಕೊಳ್ಳೋದಾಗ್ಲಿ, ಈ ಒಂದು ಇದರಲ್ಲಿ ಅವ್ರಿಗೆ ಸಾಮಾನ್ಯವಾಗಿ ತೊಂದರೆ ಇರುತ್ತೆ. ಈ ತೊಂದರೆ ತಕ್ಷಣಕ್ಕೆ ಪೋಷಕರಿಗಾಗ್ಲಿ ಟೀಚರ್ಸ್ಗಾಗ್ಲಿ ಗೊತ್ತಾಗೋದಿಲ್ಲ. ಯಾವಾಗ ಮಗು ಹೆಚ್ಚಿನ ತರಗತಿಗಳಿಗೆ ಹೋಗ್ತಾ ಇರುತ್ತೆ, ಆ ಸಂದರ್ಭದಲ್ಲಿ ಅವ್ರಿಗೆ ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ, ಸರಾಗವಾಗಿ ಓದೋದಿಕ್ಕಾಗಲ್ಲ, ಸ್ಪೆಲ್ಲಿಂಗ್ಗಳನ್ನ ಬರೆಯೋದಿಕ್ಕಾಗಲ್ಲ, ಗಣಿತ ಲೆಕ್ಕಗಳನ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಆಗ ಎಷ್ಟೋ ಟೀಚರ್ಸ್ ನಮಗೆ ರೆಫರ್ ಮಾಡಿದ್ ಇರುತ್ತೆ. ಸೊ ನಾವು ಇದು ಎರಡನ್ನೂ ತುಂಬಾ ಡಿಫ್ರೆನ್ಶಿಯೇಟ್ ಆಗಿ ನೋಡ್ಬೇಕಾಗುತ್ತೆ. IQ ಕಡಿಮೆ ಇರೋರು ಬೇರೆ, ಕಲಿಕಾ ನ್ಯೂನ್ಯತೆಯಲ್ಲಿ IQ ನಾರ್ಮಲ್ ಇದ್ದು ಕಲಿಕೆಯಲ್ಲಿ ಅವ್ರಿಗೆ ನ್ಯೂನ್ಯತೆ ಇರುತ್ತೆ. ಸೊ ಇದು ಡೆವಲಪ್ಮೆಂಟಲ್ ಡಿಸಾರ್ಡರ್. ಇದು ಬ್ರೈನ್ ಅಲ್ಲಿ ಆಗೋ ಡೆವಲಪ್ಮೆಂಟಲ್ ತೊಂದರೆಯಿಂದ ಆಗುವಂಥದ್ದು. ಮೂರನೇದಾಗಿ ಬಂದು ನಾವು ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಂತ ಹೇಳ್ತೇವೆ, ಸ್ವಲೀನತೆ ಅಂತ. ಮಕ್ಕಳು ವಾತಾವರಣದಲ್ಲಿ ಆಸಕ್ತಿ ಇರೋದಿಲ್ಲ. ಸೊ ಇಂಥ ಮಕ್ಕಳಲ್ಲಿ ನಾವು ಏನ್ ನೋಡ್ತೀವಿ, ಅವರು ಮೊದಲನೇದಾಗಿ ಏನ್ ಗುರುತಿಸ್ಬೇಕು ಈ ಮಕ್ಕಳಲ್ಲಿ ಅಂದ್ರೆ, ಅವು ಕಣ್ಣಿನ ಸಂಪರ್ಕ ಪಡಿತಾ ಇದಾವ, ಪ್ರತಿಕ್ರಿಯಿಸ್ತಾ ಇದಾರ ಈ ಮಕ್ಕಳು, ಅಥವಾ ಒಂದೇ ವಸ್ತು ಮೇಲೆ ಅತಿ ಗಮನ ಇದೆಯಾ, ಒಂದೇ ಕಡೆ ಕೂತ್ಕೊಂಡು ಒಂದೇ ಕೆಲಸನೇ ಮಾಡ್ತಿರ್ತವೆ. ಹೌದು. ಅದೇ ರೀತಿ ರೆಪಿಟೇಟಿವ್ ಬಿಹೇವಿಯರ್ಸ್ ಅಂತ ಹೇಳ್ತೀವಿ, ಹಿಂದೆ ಮುಂದೆ ವಾಲಾಡೋದಿರ್ಬೋದು, ತಿರುಗೋ ವಸ್ತುಗಳನ್ನ ಗಮನಿಸೋ ಅಂತದಿರ್ಬೋದು, ವಾತಾವರಣದಲ್ಲಿ ಆಸಕ್ತಿ ಇಲ್ಲದೆ ಇರೋವಂಥದ್ದು, ಮುಗುಳ್ನಗೆ ಇರೋದಿಲ್ಲ ಇವರಲ್ಲಿ. ಸೊ ಪೋಷಕರು ಬಂದಾಗ ಭಾವನೆಗಳನ್ನು ವ್ಯಕ್ತಪಡಿಸೋದಿಲ್ಲ. ಸೊ ಈ ಒಂದು ಡಿಸಾರ್ಡರ್ನ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಂತೀವಿ. ಮಕ್ಕಳ ಸೋಷಿಯಲ್ ಮತ್ತೆ ಎಮೋಷನಲ್ ಡೆವಲಪ್ಮೆಂಟ್ ಅಲ್ಲಿ ಕುಂಠಿತ ಇರುತ್ತೆ. ಜೊತೆಗೆ ಈ ಮಕ್ಕಳಲ್ಲಿ ಭಾಷಾ ಮತ್ತು ಮಾತು ಬೆಳವಣಿಗೆನೂ ಕುಂಠಿತ ಇರುತ್ತೆ. ಸೊ ಈ ಮಕ್ಕಳನ್ನು ನಾವು 1-2 ವಯಸ್ಸಲ್ಲಿ ಸ್ಪಷ್ಟವಾಗಿ ಗುರುತಿಸಬಹುದು. ಏನಾಗುತ್ತೆ ಅಂದ್ರೆ, ಮಗು ವಾಪಸ್ ಸ್ಪಂದಿಸ್ತಾ ಇಲ್ಲ, ಕರೆದ್ರೆ ತಿರುಗಿ ನೋಡಲ್ಲ, ಐ ಕಾಂಟ್ಯಾಕ್ಟ್ ಕೊಡೋದಿಲ್ಲ ಅನ್ನೋ ಒಂದು ತೊಂದರೆಗಳಿಂದ ಅವರು ಅದೇ ಲಕ್ಷಣವಾಗಿ ಬರ್ತಾರೆ. 4ನೇದಾಗಿ ಬಂದು ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಅಂತ ಹೇಳಿ, ADHD. ಸೊ ಇದು ಒಂದು ನ್ಯೂರೋ ಡೆವಲಪ್ಮೆಂಟ್ ಡಿಸಾರ್ಡರ್ ಅಂತ ಗುರುತಿಸಿದ್ದಾರೆ. ಇಲ್ಲೇನಾಗುತ್ತೆ, ಮಕ್ಕಳಲ್ಲಿ ಬೇಸಿಕಲಿ ಸೆಲ್ಫ್ ರೆಗ್ಯುಲೇಷನ್ ಪ್ರಾಬ್ಲಮ್ ಇರುತ್ತೆ. ಅಂದ್ರೆ ಸ್ವಯಂ ನಿಯಂತ್ರಣ ಕಡಿಮೆ ಇರುತ್ತೆ. ಈ ಮಕ್ಕಳಲ್ಲಿ ಏನಾಗುತ್ತೆ, ಗಮನ ಕೇಂದ್ರೀಕರಿಸಲು ಅಥವಾ ಕೆಲಸವನ್ನು ಪೂರ್ಣಗೊಳಿಸೋ ಶಕ್ತಿ ಇರಲ್ಲ. ಹಾಗಾಗಿ ಗಮನ ಕೊರತೆ, ಅಟೆನ್ಷನ್ ಡೆಫಿಸಿಟ್ ಅಂತ ಹೇಳ್ತೀವಿ, ಅತಿ ಚಟುವಟಿಕೆ ಹೈಪರ್ ಆಕ್ಟಿವಿಟಿ ಅಂತ ಹೇಳ್ತೀವಿ, ಹಠಾತ್ ಪ್ರವೃತ್ತಿ ಇಂಪಲ್ಸಿವಿಟಿ ಅಂತ ಹೇಳ್ತೀವಿ. ಈ ತೊಂದರೆಗಳಿಂದ ಈ ಮಕ್ಕಳು, ನಾವು ಸಾಮಾನ್ಯವಾಗಿ 3-6 ವಯಸ್ಸಲ್ಲಿ ಈ ಮಕ್ಕಳನ್ನ ಗುರುತಿಸಬಹುದು. ಫ್ಲೇರ್ ಆಗ್ಬಿಡ್ತವೆ, ಇದಕ್ಕಿದ್ದಂಗೆ ಕಿರ್ಚಾಡ್ತವೆ, ಏನೋ ಮಾಡ್ತವೆ. ಇಲ್ಲಿ ಮುಖ್ಯವಾಗಿ ನೋಡೋದಾದ್ರೆ, ಮಗು ಜಾಗರೂಕತೆಯಿಂದ ನಡ್ಕೋತಾ ಇದೆ ಅನ್ನೋ ಒಂದು ಕಂಪ್ಲೇಂಟ್ ಇಂದ ಪೋಷಕರು ನಮ್ಮ ಹತ್ರ ಬರ್ತಾರೆ. ಇದು ಒಂದು ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ ಆಗಿರುತ್ತೆ. ಇನ್ನ ಬಂದ್ಬಿಟ್ಟು ಕಮ್ಯುನಿಕೇಶನ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಭಾಷಾ ಉಚ್ಚಾರಣೆ ಮಾಡೋದಿರ್ಬೋದು, ಫ್ಲೂಯೆಂಟ್ ಆಗಿ ಮಾತಾಡೋದಿರ್ಬೋದು, ಇದು ಕಮ್ಯುನಿಕೇಶನ್ ಡಿಸಾರ್ಡರ್, ಸಂವಹನ ತೊಂದರೆ. ಹೌದು. ಇನ್ನು ಬಂದ್ಬಿಟ್ಟು ಮೋಟಾರ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಇಲ್ಲಿ ಗ್ರಾಸ್ ಮೋಟಾರ್ ಪ್ರಾಬ್ಲಮ್ ಇರ್ಬೋದು, ಫೈನ್ ಮೋಟಾರ್ ಪ್ರಾಬ್ಲಮ್ ಅಂದ್ರೆ ಕತ್ರಿ ಹಿಡ್ಕೊಂಡು ಕತ್ತರಿಸೋದಿಕ್ಕೆ, ಪೋಣಿಸೋದಿಕ್ಕೆ ಅಥವಾ ಜಿಗಿಯೋದಿಕ್ಕೆ, ಓಡೋದಿಕ್ಕೆ ತೊಂದರೆ. ಮತ್ತೆ ಟಿಕ್ ಡಿಸಾರ್ಡರ್ ಅಂತ ಈ ಗುಂಪಿಗೆ ಸೇರುತ್ತೆ, ಮೋಟಾರ್ ಡೆವಲಪ್ಮೆಂಟಲ್ ಡಿಸಾರ್ಡರ್ಸ್ಗೆ. ಇದು ಡಿಸಾರ್ಡರ್ ಬಗ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಕೊಟ್ಟ ಹಾಗಾಯ್ತು. ಕಾರಣ ಏನು ಅಂತ ಕೇಳಿದ್ರೆ ಎಲ್ಲಿಂದ ಹುಡುಕೋದು? ಏನಾದ್ರೂ ಜೆನೆಟಿಕ್ ಪ್ರಾಬ್ಲಮ್, ಕಾನ್ಸ್ಟಿಟ್ಯೂಷನ್ ಇಂದ ಪ್ರಾಬ್ಲಮ್ ಇದ್ರೆ 30-50 ಭಾಗ ಜೆನೆಟಿಕ್ ತೊಂದರೆಗಳಿಂದ, ಇನ್ನೊಂದು ವಾತಾವರಣಗಳ ಅನಾನುಕೂಲತೆಗಳಿಂದನೂ. ಅದು ಅಗೇನ್ ಮತ್ತೆ ತಾಯಿಯ ಗರ್ಭದಿಂದಲೇ ಶುರು ಆಗುತ್ತೆ. ಯಾವಾಗ ತಾಯಿ ತನ್ನ ಪೋಷಕಾಂಶದ ಆಹಾರ ಕೊರತೆ ಇರುತ್ತೆ, ಲೈಕ್ ಫೋಲಿಕ್ ಆಸಿಡ್ ಡಿಫಿಷಿಯನ್ಸಿ ಇರುತ್ತೆ. ಇನ್ನು ತಾಯಿಯಲ್ಲಿ ಕಾಣಿಸೋ ಇನ್ಫೆಕ್ಷನ್ ಮಗುಗೆ ಬ್ರೈನ್ ಡೆವಲಪ್ಮೆಂಟ್ ಇರ್ಬೋದು. ಇನ್ನ ಬಂದ್ಬಿಟ್ಟು ತಾಯಿ ಮದ್ಯಪಾನ ಇರ್ಬೋದು ಅಥವಾ ತಂಬಾಕ ಸೇವನೆ ಇರ್ಬೋದು, ಇವುಗಳಿಂದನೂ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ ಎಫೆಕ್ಟ್ ಆಗುತ್ತೆ. ಇವೆಲ್ಲ ಒಂದು ಬೋತ್ ಜೆನೆಟಿಕ್ ಮತ್ತೆ ಎನ್ವಿರಾನ್ಮೆಂಟ್ ಇದರಿಂದ ಬ್ರೈನ್ ಡೆವಲಪ್ಮೆಂಟ್ ಗೆ ಪ್ರಾಬ್ಲಮ್ ಆಗಿ ಅದು ಬೆಳವಣಿಗೆ ಆಗುವಾಗ ನಮ್ಗೆ ವಿವಿಧ ಡಿಸಾರ್ಡರ್ಗಳಾಗಿ ಕಾಣಿಸ್ಕೊಳ್ಳುತ್ತೆ. ಈಗ ಗುರುತಿಸ್ತೀವಿ ಅಂದ್ರೆ ಅದಕ್ಕೆ ಮತ್ತೆ ಟೆಸ್ಟ್ಗಳು ಏನಾದ್ರು ಇದೆಯಾ ಅಥವಾ ಇವರ ಹಿಸ್ಟ್ರಿ ಅಷ್ಟೇ ತಗೊಂಡು ಇದು ಮಾಡ್ತೀರಾ? ಮೊದಲನೇದಾಗಿ ಕಂಪ್ಲೀಟ್ ಚೈಲ್ಡ್ ಡೆವಲಪ್ಮೆಂಟ್ ನ ನಾವು ಫಸ್ಟ್ ಸ್ಕ್ರೀನಿಂಗ್ ಮಾಡ್ತಾ ಹೋಗ್ತೀವಿ. ಮಗು ಕತ್ ನಿಂತಿದ್ದೆ ಯಾವಾಗ, ಕೂತ್ಕೊಂಡಿದ್ದೆ ಯಾವಾಗ, ನಿಂತ್ಕೊಂಡಿದ್ದೆ ಯಾವಾಗ, ಮುಗುಳ್ನಗೆ ಯಾವಾಗ ಬಂತು, ಅಪ್ಪ ಅಮ್ಮ ಅಂತ ಯಾವ ಟೈಮಲ್ಲಿ ಹೇಳ್ತು, ಹೀಗೆ ಒಂದು ಕಂಪ್ಲೀಟ್ ಡೆವಲಪ್ಮೆಂಟಲ್ ಸ್ಕ್ರೀನಿಂಗ್ ಅಸೆಸ್ಮೆಂಟ್ ನ ನಾವು ಮಾಡ್ತೇವೆ. ಈ ಸಂದರ್ಭದಲ್ಲಿ ಸಾಕಷ್ಟು ಇನ್ನು ಹಿಂದೆ ಹೋಗಿ ತಾಯಿ ಗರ್ಭ ಇರುವಾಗ ಏನಾದ್ರೂ ತೊಂದರೆ ಆಯ್ತಾ, ಡೆಲಿವರಿ ಆಗುವಾಗ ಏನಾದ್ರೂ ತೊಂದರೆ ಆಯ್ತಾ, ಅದನ್ನು ನಾವು ಹಿಸ್ಟ್ರಿನ ಕಲೆಕ್ಟ್ ಮಾಡ್ತೇವೆ.
ಮಾಡ್ತೀವಿ. ಅದ್ರ ನಂತರ ಕ್ಲಿನಿಕಲ್ ಎಕ್ಸಾಮಿನೇಷನ್, ಮಗು ನಮಗೆ ಸ್ಪಂದಿಸ್ತಾ ಇದೆಯಾ, ಐ ಕಾಂಟ್ಯಾಕ್ಟ್ ಕೊಡ್ತಾ ಇದೆಯಾ, ಬೇರೆ ಬಿಹೇವಿಯರಲ್ ಪ್ರಾಬ್ಲಮ್ಸ್ ಇದೆಯಾ ಅಂತ ನಾವು ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಲ್ಲಿ ಗುರುತಿಸ್ತೇವೆ. ತದನಂತರ ಕೆಲವೊಂದು ಟೆಸ್ಟ್ಗಳು, IQ ಟೆಸ್ಟ್ ಇರ್ಬೋದು, ಲರ್ನಿಂಗ್ ಅಸೆಸ್ಮೆಂಟ್ ಇರ್ಬೋದು, ಮತ್ತೆ ಆಟಿಸಮ್ಗೆ ಕೆಲವೊಂದು ಕ್ವಶನೇರ್ನ ನಾವು ಕೇಳ್ತಾ ಹೋಗ್ತೀವಿ. ಅದೇ ರೀತಿ ADHDಗೂ ಕೆಲವೊಂದು ಕ್ವಶನೇರ್ಗಳು ಕೇಳ್ತಾ ಹೋಗ್ತೀವಿ. ಮುಖ್ಯವಾಗಿ ಪೋಷಕರಲ್ಲಿ ಈ ಕ್ವಶನ್ಗಳನ್ನ ಕೇಳ್ತಾ ಹೋಗ್ತೀವಿ. ಜೊತೆಗೆ ಮಗುವಿನ ಎಕ್ಸಾಮಿನೇಷನ್ ಕೂಡ ಮಾಡಿ ಈ ಎರಡು ಕಂಬೈನ್ಡ್ ಆಗಿ ನಾವು ಅಸೆಸ್ಮೆಂಟ್ ಮಾಡಬೇಕು. ಜೊತೆಗೆ ನಾವು ಮಕ್ಕಳ ಮುಖಭಾವನೆ ಅಂದ್ರೆ ಫೇಶಿಯಲ್ ಡಿಸ್ಮಾರ್ಫಿಸಮ್ ಅಂತ ಹೇಳ್ತೀವಿ, ಅದು ಸೈನ್ ಆಫ್ ಜೆನೆಟಿಕ್ ಸಿಂಡ್ರೋಮ್. ಸೊ ಸೈನ್ ಆಫ್ ಜೆನೆಟಿಕ್ ಸಿಂಡ್ರೋಮ್ಸ್ ಏನಾದ್ರೂ ಇದೆಯಾ ಅಂತ ಒಂದು ಚೆಕ್ ಮಾಡ್ತೀವಿ. ಹೀಗೆ ಮಲ್ಟಿಪಲ್ ಅಸೆಸ್ಮೆಂಟ್ ಅಂತ ಹೇಳ್ತೀವಿ. ಈ ಮಕ್ಕಳಲ್ಲಿ ಈ ತೊಂದರೆಗಳು ಕಂಡು ಬಂದ್ರೆ ಮೊದಲನೇದಾಗಿ ಮಾಡಬೇಕಾಗಿರೋದು ಬೆಳವಣಿಗೆ ಹಂತನ ಗಮನಿಸ್ತಾ ಬರಬೇಕು. ಏನಾದ್ರೂ ಈ ತೊಂದರೆಗಳು ಕಂಡು ಬಂದಲ್ಲಿ ಪೋಷಕರು ಆತಂಕ ಪಡಬಾರ್ದು. ತಡ ಮಾಡದೆ, ಅಲಕ್ಷ್ಯ ತೋರದೆ ಅವರು ವೈದ್ಯರ ತಪಾಸಣೆ ಮಾಡಿಸ್ಬೇಕಾಗತ್ತೆ. ತಜ್ಞರ ಸಲಹೆ, ಮಕ್ಕಳ ವೈದ್ಯರು ಇರ್ಬೋದು ಅಥವಾ ಮಕ್ಕಳ ಮನೋವೈದ್ಯರ ಸಲಹೆಯನ್ನಾದ್ರೂ ತಗೋಬೇಕಾಗತ್ತೆ. ಇಷ್ಟೆಲ್ಲ ಮಾಡಿದ್ರೆ ಆ ಮಗುವಿಗೆ ಒಂದು ಒಳ್ಳೆಯ ಭವಿಷ್ಯ ರೂಪಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಲಿ ಅಂತ ಹೇಳಿ ನಾವು ಕೂಡ ಆಶಿಸ್ತೇವೆ. ಡಾಕ್ಟರ್ ಭಾಗ್ಯವತಿ ಅವರೇ, ತಾವು ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಮನೋವೈದ್ಯಕೀಯ ವಿಭಾಗದ ಮುಖ್ಯಸ್ಥರಾಗಿದ್ದೀರಿ. ಮಕ್ಕಳಿಗಾಗಿ ವಿಶೇಷವಾಗಿ ಕಾಳಜಿ ವಹಿಸಿ ಇದೆಲ್ಲ ವಿಷಯವನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್.